ಸಿದ್ದರಾಮಯ್ಯನವರು ಕಠಿಣವಾದಂಥ ಒಂದು ರೂಲ್ಸ್ ಮಾಡೋ ಜೊತೆಗೆ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸುವಂಥ ಕೆಲಸ ಆಗ. ಇಲ್ಲಿವರೆಗೆ ಯಾವುದೇ ಅಧಿಕಾರಿ ಎಷ್ಟು ಜನ ಅಧಿಕಾರಿಗಳಿಗೆ ಲೋಕಾಯುಕ್ತ ಸಿಕ್ಕವ್ರಿಗೆ, ಲೋಕಾಯುಕ್ತ ಅನುದಾನ ಸಿಕ್ಕಂಥವ್ರು ರೆಡ್ ಹ್ಯಾಂಡ್ ಆಗಿ ಕೊಟ್ಟಿದ್ದಾರೆ ರೀ ಅವರು ಡಾಕ್ಯುಮೆಂಟ್ಸ. ಎಷ್ಟು ಮಂದಿ ಶಿಕ್ಷೆ ಆಗ್ಯದ. ಹಾಗೆ ಇಲ್ಲಿ ಸಾಕಷ್ಟು ಆರೋಪಗಳಾಗಿದಾವೆ, ಪ್ರೂವ್ ಆಗಿದಾವೆ. ಎಷ್ಟು ಜನ ಅಧಿಕಾರಿ ನೀವು ಶಿಕ್ಷೆ ಕೊಟ್ರಿ, ಎಷ್ಟು ಜನ ಒಳಗೆ ಹೋಗಿದ್ರಿ. ಈ ಅಧಿಕಾರಿಗಳಲ್ಲಿ ಎಲ್ಲಿಯವರೆಗೆ ನೀವು ಶಿಕ್ಷೆ ಕೊಟ್ಟು ಜೈಲ್ದಾಗ ಹಾಕೋದಿಲ್ಲ ಅಲ್ಲಿವರೆಗೆ ನಿಲ್ಲೋದು ಇಲ್ಲಿದ್ರು. ಮತ್ತು ಅವರಷ್ಟಕ್ಕೂ ಯಾರಿಲ್ಲ, ಅಂದ್ರೆ ಅನ್ಸ್ಬರ್ಗೂ ಯಾರಿಲ್ಲ. ಮತ್ತು ಅವ್ರಿಗೆ ಗೊತ್ತದ ರಾಜಕಾರಣಿ ಹಿಡ್ಕೊಂಡು ತಮ್ಮ ದಂಧೆ ಮಾಡ್ಕೊಳ್ತಾರೆ. ಅವ್ರಿಗೇನು ಪರ್ಸೆಂಟೇಜ್ ಕೊಟ್ಟು ಪಿಗಿಸ್ಕೊಂಡ್ಬಿಡ್ತಾರೆ. ಅಂದರೆ ಇಲ್ಲಿ ಎಲ್ಲಿಯವರೆಗೆ ರಾಜಕಾರಣಿಗಳು ಅಂದರೆ ಶಾಸಕರು ಬಂದರು, ಸಚಿವರು ಬಂದರು, ಮಂತ್ರಿಗಿರಿ ಎಲ್ಲರೂ ಬಂದರು, ಅವ್ರಿಗೆ ಮತ್ತು ಅಧಿಕಾರಿಗಳಿಗೆ ಒಂದು ಅನೈತಿಕ ಸಂಬಂಧ ಇರ್ತದೆ. ಅತ್ಯಂತ ಪರ್ಫೆಕ್ಟ್ ಸಮಯದಲ್ಲಿ ಕೇಸಿನ ಆಗೇ ಬಿಡ್ತಪ್ಪ ಅನ್ನೋ ಸಂದರ್ಭದಲ್ಲಿ ಏನೋ ಜಾಳ ಮಾಡಿ ಅವ್ರನ್ನ ತಪ್ಪಿಸೋ ಮಾಡಿಬಿಟ್ಟು ಬಿಡ್ತಾರೆ. ಹೀಗಾಗಿ KPSC ಇವತ್ತು ಬಲತ್ತು ಏನಾಗಿದೆಪ್ಪ ಅದು ಹೆಗ್ಗನಾಗಿಬಿಟ್ಟದಂತ. ಅದಕ್ಕೆ ಏನಂದ್ರು ಏನು ಕರೆದ್ರು ಕಡಿಮೆನ ಅದು. ಹೀಗಾಗಿ ಪಾಪ ಇವತ್ತು ನಮ್ಮ ಹಳ್ಳಿಗಾಡಿನ ಮಕ್ಕಳಾಗಿರ್ಬೋದು, ಪ್ರತಿಭಾವಂತ ಮಕ್ಕಳು, ಶಹರದಲ್ಲಿ ಪ್ರತಿಭಾವಂತ ಮಕ್ಕಳಿದ್ದಾರೆ, ಅವ್ರಿಗೆ ಅದೊಂದು ಗಗನ ಕುಸುಮ. ನಾವು ಅಧಿಕಾರಿ ಆಗಬೇಕು, ನಾವು KS ಅಧಿಕಾರಿ ಆಗಬೇಕು, AC ಆಗಬೇಕು, ತಹಶೀಲ್ದಾರ್ ಆಗಬೇಕು, ಒಬ್ಬ ದೊಡ್ಡ ಒಳ್ಳೆ ಅಡ್ಮಿನಿಸ್ಟ್ರೇಟರ್ ಆಗಬೇಕು, ಸಬ್ ರಿಜಿಸ್ಟ್ರಾರ್ ಆಗಬೇಕು, ಒಳ್ಳೆ ಕೆಲಸ ಮಾಡಬೇಕು ಅನ್ನುವಂಥವ್ರಿಗೆ ಇದು ಅಸಾಧ್ಯದಾಗಿದೆ. ದುಡ್ಡು ಕೊಟ್ಟು ಹೋಗ್ಬೇಕು ಒಳಗೆ, ಮತ್ತು ದುಡ್ಡು ಮಾಡ್ಕೋಬೇಕು. ಇದು ದಂಧೆ ಆಗಿದೆ ರೀ. ದುಡ್ಡು ಕೊಟ್ಟು ಹೋಗ್ಬೋದು. ಇವು ಸಬ್ ರಿಜಿಸ್ಟ್ರಾರ್ ಹಾಕಿರಿ ಇಷ್ಟಪ್ಪ, AC 4 ಕೋಟಿ 5 ಕೋಟಿ 2 ಕೋಟಿ 3 ಕೋಟಿ ಏನು ಬಾಯಿಗೆ ಬಂದಿದ್ದ. ಇಲ್ಲ ಸಂಬಂಧಿಕರು ಇರ್ಬೇಕು ಯಾವ್ದಾರು ಮಿನಿಸ್ಟ್ರಿಗೆ. ಹಿಂಗಿದ್ದಾಗ ನೀವು ಒಳ್ಳೆ ಆಡಳಿತಗಾರ ಬರಲಿ ಅಂದ್ರೆ ಹೆಂಗೆ ಬರ್ಲಿಕ್ಕೆ ಸಾಧ್ಯದ? ಅದಕ್ಕೆ KPSC ಏನಪ್ಪ ಕೊಲ್ಲೂ ಕೇಂದ್ರ ಅಷ್ಟೇ ಅಲ್ಲ, ಅದು ರದ್ದು ಮಾಡಿರಿ, ಯಾರಿಗೂ ದುಃಖವೂ ಇಲ್ಲ. ಎಲ್ಲ ಅಭ್ಯರ್ಥಿಗಳು ಹೇಳ್ತಾರೆ ಅವ್ರು ಭಾಳ ಚಲೋ ಮಾಡಿದ್ರಪ್ಪ ಇದು ಮಾಡಿ. ಆದ್ರೆ ಇದ್ರ ಬದಲಾಗಿ ಏನು KPSC ಬದಲಾಗಿ ಏನು ತರಲಿಕ್ಕೆ ಹೊರಟಿದ್ರೆ ಅದನ್ನು ಕ್ಲಿಯರ್ ಮಾಡ್ಬೇಕಾಗಿದೆ. ಯಾಕಂದರೆ ನೋಡಿರಿ, ದೇಶಕ್ಕೆ ನಮ್ಮ ಅಣ್ಣಾ ಹಜಾರೆ ಅವರು ವ್ಯವಸ್ಥೆ ಬದ್ದಾಗಲಿ ಅಂತ ತಿಳ್ಕೊಂಡು ಹೋರಾಟ ಮಾಡಿದರು. ಅದರ ಕಾಂಗ್ರೆಸ್ ಬದಲಾಗಿ BJP ಬಂತು. ಮತ್ತು ಇವು BJP ಏನು ಬದಲಾಗ್ಯದ? ಕಾಂಗ್ರೆಸ್ ಇದ್ಲು ಖತರ್ನಾಗ ಆಗಿಬಿಟ್ಟದು. ಕಾಂಗ್ರೆಸ್ ಈ ದೇಶ ಬಿಟ್ಟು ಹೋಗೋ ಮುಂದೆ, ಅಂದ್ರೆ ಕಾಂಗ್ರೆಸ್ ಆಡಳಿತ ಮನಮೋಹನ್ ಸಿಂಗ್ ಬಿಟ್ಟು ಹೋಗೋ ಮುಂದೆ 54 ಲಕ್ಷ ಕೋಟಿ ರೂಪಾಯಿ ಸಾಲ ಇದ್ದಿದ್ದು ಇವತ್ತು ಮೋದಿ ಅವ್ರ ಕಾಲಕ್ಕೆ 2